ನಮಸ್ತೆ ಸ್ನೇಹಿತರೆ, ಇವತ್ತು ನಾವು BA ಸಮಾಜಶಾಸ್ತ್ರದಲ್ಲಿ ಗ್ರಾಮ ಸಮುದಾಯದ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಾವು ಗ್ರಾಮ ಸಮುದಾಯದ ಸಮಸ್ಯೆಗಳನ್ನು ನೋಡಿಕೊಳ್ತಾ ಇದ್ದೇವೆ. ಗ್ರಾಮ ಸಮುದಾಯದ ಆರ್ಥಿಕ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತು ಗ್ರಾಮ ಸಮುದಾಯದ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳು: ಅನಕ್ಷರತೆ, ಮೂಢನಂಬಿಕೆಗಳು ಮತ್ತು ಅರ್ಥರಹಿತ ಆಚರಣೆಗಳು, ಜಾತೀಯತೆ ಮತ್ತು ಅಸ್ಪೃಶ್ಯತೆ, ಅಲಕ್ಷ್ಯಕ್ಕೆ ಒಳಗಾದ ಗ್ರಾಮೀಣ ಸ್ತ್ರೀಯರು, ನಾಗರಿಕ ಸೌಲಭ್ಯಗಳ ಕೊರತೆ, ಅನಾರೋಗ್ಯ. ಇವಿಷ್ಟು ಸಾಮಾಜಿಕ ಸಮಸ್ಯೆಗಳು, ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳಲ್ಲಿ ಬರುವಂಥದ್ದು. ಭಾರತದ ಗ್ರಾಮಗಳು ಆರ್ಥಿಕ ಹಾಗೂ ಕೃಷಿ ಸಂಬಂಧಿತ ಸಮಸ್ಯೆಗಳ ಜೊತೆಗೆ ಹಲವಾರು ಬಗೆಯ ಸಾಮಾಜಿಕ ಸಮಸ್ಯೆಗಳು ಕೂಡ ಒಳಗಾಗಿದೆ. ಇದರಲ್ಲಿ ಮೊದಲನೇದು ಅನಕ್ಷರತೆ. ಅನಕ್ಷರತೆಯು ಭಾರತದ ಗ್ರಾಮಗಳ ಮುಖ್ಯ ಲಕ್ಷಣವಾಗಿ ಬಿಟ್ಟಿದೆ. ದೇಶದಲ್ಲಿ 2001ರಲ್ಲಿ ಸಾಕ್ಷರತಾ ಪ್ರಮಾಣ ಪ್ರತಿಶತ 65.38% ಗ್ರಾಮೀಣ ಪ್ರದೇಶದಲ್ಲಿ ಅದು ಕೆಲವೆಡೆ 10% ಕೂಡ ಇಲ್ಲವಾಗಿದೆ. ಅಕ್ಷರಜ್ಞಾನವಿಲ್ಲದೆ ಓದಿ ಬರೆಯಲು ತಿಳಿಯದ ನಮ್ಮ ಗ್ರಾಮೀಣ ಜನತೆಯ ಪರಿವರ್ತನೆಯ ಹರಿಕಾರವಾಗುವುದು ದುಸ್ತರ. ಆಧುನಿಕತೆಯ ಗಾಳಿ ಬೀಸುತ್ತಿದ್ದರೂ ಹಿರಿಯ ರೈತರುಗಳು ಅವುಗಳತ್ತ ಬೆರಗುಗಣ್ಣುಗಳಿಂದ ನೋಡಬೇಕಾಗಿದೆ ಅಷ್ಟೇ. ತಮ್ಮ ಮಕ್ಕಳು ಮರಿಗಳ ಶಿಕ್ಷಣದ ಬಗ್ಗೆಯೂ ಅವರ ಗಮನ ಸಾಕಷ್ಟಿಲ್ಲ. ಮಾಧ್ಯಮಿಕ ಶಾಲಾ ಶಿಕ್ಷಣದವರೆಗಿನ ಶಿಕ್ಷಣವನ್ನು ಉಚಿತವಾಗಿ ನೀಡುವ ವ್ಯವಸ್ಥೆಯಾಗಿದ್ದರೂ ಅದರ ಸದುಪಯೋಗ ಹಳ್ಳಿಗಳಲ್ಲಿ ಅಷ್ಟಾಗಿ ಆದಂತಿಲ್ಲ. ಶಾಲೆಗಳಿಗೆ ಒಮ್ಮೆ ಸೇರಿದ ಮಕ್ಕಳು ಶಾಲೆಯನ್ನು ಅರ್ಧದಲ್ಲಿಯೇ ಬಿಟ್ಟು ಬಿಡುತ್ತಿವೆ. ಹಾಗೆ ಬಿಡುವವರಲ್ಲಿ ಹೆಣ್ಣು ಮಕ್ಕಳದ್ದು ತುಂಬ ಪಾಲಿರುವಂಥದ್ದು. ಹಿಂದಿನ ತಲೆಮಾರಿನವರಿಗಿಂತಲೂ ಈಗಿನ ತಲೆಮಾರಿನ ಜನರು ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿ ಉಳ್ಳವರಾಗಿದ್ದರೂ ಇದುವರೆಗಿನ ಶೈಕ್ಷಣಿಕ ಪ್ರಗತಿ ನಿರಾಶಾದಾಯಕವಾಗಿಯೇ ಇದೆ. ಎರಡನೆಯ ಪಾಯಿಂಟ್ ನೋಡಿದರೆ ಮೂಢನಂಬಿಕೆಗಳು ಮತ್ತು ಅರ್ಥರಹಿತ ಆಚರಣೆಗಳು. ಭಾರತೀಯ ಗ್ರಾಮಗಳು ಇಂದಿಗೂ ಕೂಡ ಮೂಢನಂಬಿಕೆಗಳು ಮತ್ತು ಅರ್ಥರಹಿತ ರೂಢಿ ಪದ್ಧತಿಗಳ ಹಿಡಿತದಲ್ಲಿದೆ. ಅನಕ್ಷರತೆ, ಬಡತನ, ಸಂಪರ್ಕ ಸಾಧನಗಳ ಕೊರತೆ ಇದಕ್ಕೆ ಕಾರಣವಾಗಿದೆ. ಇನ್ನು ಮೂರನೇ ಪಾಯಿಂಟ್ನಲ್ಲಿ ಜಾತೀಯತೆ ಮತ್ತು ಅಸ್ಪೃಶ್ಯತೆ. ಗ್ರಾಮಗಳಲ್ಲಿ ಜಾತೀಯತೆ ಹಾಗೂ ಅಸ್ಪೃಶ್ಯತೆ ಇವೆರಡೂ ಜೀವಂತವಾಗಿದೆ. ಜಾತೀಯತೆಯು ಬಲವಾಗಿ ಬೇರೂರಿರಲು ಗ್ರಾಮಗಳೇ ಕಾರಣವೆಂದು ಆಪಾದಿಸಲಾಗಿದೆ. ಗ್ರಾಮ ಪಂಚಾಯಿತಿಯ ಪುನರುಜ್ಜೀವನಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಡಾಕ್ಟರ್ ಅಂಬೇಡ್ಕರ್ ಅವರು ಗ್ರಾಮಗಳೆಂದರೆ ಪ್ರಾದೇಶಿಕತೆಯ ಕೊಳೆಗುಂಡಿಗಳಲ್ಲದೆ ಬೇರೇನು, ಅವು ಅಜ್ಞಾನದ, ಸಂಕುಚಿತ ಮನೋಭಾವದ, ಜಾತೀಯತೆಯ ಬಿಲಗಳಲ್ಲದೆ ಮತ್ತೇನು. ಕರಡು ಸಂವಿಧಾನದಲ್ಲಿ ಗ್ರಾಮಗಳನ್ನು ಕೈಬಿಟ್ಟು ವ್ಯಕ್ತಿಗಳನ್ನೇ ಘಟಕಗಳನ್ನಾಗಿ ತೆಗೆದುಕೊಂಡಿದ್ದಕ್ಕಾಗಿ ನಮಗೆ ಸಂತೋಷವಾಗಿದೆ. ಇನ್ನು ನಾಲ್ಕನೇ ಪಾಯಿಂಟ್ನಲ್ಲಿ ಅಲಕ್ಷ್ಯಕ್ಕೆ ಒಳಗಾದ ಗ್ರಾಮೀಣ ಸ್ತ್ರೀಯರು. ಗ್ರಾಮೀಣ ಸ್ತ್ರೀಯರು ಬಹಳ ಅವಗಣನೆಗೆ ಒಳಗಾಗಿದ್ದು ಅವರಿಗೆ ಕನಿಷ್ಠ ಮಟ್ಟದ ಅಂತಸ್ತನ್ನು ನೀಡಲಾಗಿದೆ. ಕೇವಲ ಅಡುಗೆ ಮನೆ ಹಾಗೂ ಮನೆ ಕೆಲಸಗಳಿಗೆ ತಮ್ಮನ್ನು ತೊಡಗಿಸಿಕೊಂಡ ಇವರು ಅಷ್ಟಾಗಿ ಶಿಕ್ಷಿತರಲ್ಲ. ಇದೇ ಕಾರಣಕ್ಕಾಗಿ ತಮ್ಮ ಮಕ್ಕಳಿಗೆ ಶಿಕ್ಷಣದ ವಿಚಾರದಲ್ಲಿ ಅವರು ಹೆಚ್ಚು ಸಮರ್ಥರಾಗಿ ಮಾರ್ಗದರ್ಶನ ನೀಡಲಾಗದವರಾಗಿದ್ದಾರೆ. ಪುರುಷರ ದಾಸರಂತೆ ಹಾಗೂ ದ್ವಿತೀಯ ದರ್ಜೆಯ ಪ್ರಜೆಗಳಂತೆ ಅವರ ಬದುಕು ಸಾಗಿದೆ. ನಾಗರಿಕ ಸೌಲಭ್ಯಗಳ ಕೊರತೆ. ಗ್ರಾಮಸ್ಥರಿಗೆ ಆಧುನಿಕ ಜೀವನದ ಅತ್ಯವಶ್ಯ ಸೌಲಭ್ಯಗಳಾದ ವೈದ್ಯಕೀಯ, ಶೈಕ್ಷಣಿಕ, ಆರ್ಥಿಕ, ಸಾರಿಗೆ ಸಂಪರ್ಕ ಇವೇ ಮುಂತಾದವುಗಳು ಅಗತ್ಯಾನುಸಾರವಾಗಿ ಒದಗಿಸಲು ಸಾಧ್ಯವಿಲ್ಲ. ಪಟ್ಟಣ ನಗರಗಳಿಗೆ ಹತ್ತಿರದ ಗ್ರಾಮಗಳು ಇಂತಹ ಸೌಲಭ್ಯಗಳ ಲಾಭ ಪಡೆದಿದ್ದರೂ ಇವುಗಳಿಂದ ಪೂರ್ಣವಾಗಿ ವಂಚಿತವಾದ ಕುಗ್ರಾಮಗಳು ಕೂಡ ನಮ್ಮಲ್ಲಿ ಇರುವಂಥದ್ದನ್ನು ಕಾಣ್ಬೋದು. ಇನ್ನು ಅನಾರೋಗ್ಯ ಅಂತ ಬಂದಾಗ ಹಳ್ಳಿಯ ಪರಿಸರ ನೈರ್ಮಲ್ಯ ಇಲ್ಲದೇ ಇರುವಂಥದ್ದು, ರೋಗ ರುಜಿನಗಳ ನೆಲೆವೀಡಾಗಿರುವಂಥದ್ದು, ತೀರಾ ಅಗತ್ಯವಾಗಿರುವಾಗ ವೈದ್ಯಕೀಯ ನೆರವು ದೊರಕುತ್ತಿಲ್ಲವಾದ್ದರಿಂದ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಎರಡೂ ಇಲ್ಲಿ ಅಧಿಕವಾಗಿ ಕಾಣ್ತದೆ. ಅಷ್ಟೇ ಅಲ್ಲದೆ ಪೌಷ್ಟಿಕ ಆಹಾರದ ಕೊರತೆ ಇರುವಂಥದ್ದು, ಮಕ್ಕಳು ಅನಾರೋಗ್ಯ ಪೀಡಿತರಾಗಿರುತ್ತಾರೆ. ಗ್ರಾಮೀಣ ಜನರಲ್ಲಿ ಆರೋಗ್ಯದ ಪ್ರಜ್ಞೆ ಸಾಕಷ್ಟು ಇಲ್ಲದೇ ಇರುವುದರಿಂದ ಮನೆಯ ಸುತ್ತಲ ವಾತಾವರಣವನ್ನು ಶುಚಿಯಾಗಿಟ್ಟುಕೊಳ್ಳಲು ಅವರು ಆಸ್ಥೆ ವಹಿಸುವುದಿಲ್ಲ. ಇನ್ನು ಬರುವಂತಹ ಸಮಸ್ಯೆ ಗ್ರಾಮ ಸಮುದಾಯದ ರಾಜಕೀಯ ಸಮಸ್ಯೆಗಳನ್ನು ನೋಡುವ. ಗ್ರಾಮ ಸಮುದಾಯದ ರಾಜಕೀಯ ಸಮಸ್ಯೆಗಳು ಅಂತ ಬಂದಾಗ ಪಾಯಿಂಟಲ್ಲಿ ರಾಜಕಾರಣದ ಗುಣಮಟ್ಟದ ಕುಸಿತ. 2 ಗ್ರಾಮೀಣ ಏಕತೆಗೆ ಮಾರಕವಾಗುತ್ತಿರುವ ರಾಜಕಾರಣ. 3 ರಾಜಕೀಯದ ಸಾರ್ವಭೌಮತೆ ಹಾಗೂ ಸರಕಾರದ ಮೇಲಿನ ಅವಲಂಬನೆ.
ಇವಿಷ್ಟು ಗ್ರಾಮ ಸಮುದಾಯದ ರಾಜಕೀಯ ಸಮಸ್ಯೆಗಳು. ರಾಜಕಾರಣದ ಗುಣಮಟ್ಟದ ಕುಸಿತ ಅಂತ ಹೇಳಿದರೆ ಈ ಅನಕ್ಷರತೆಯು ಗ್ರಾಮೀಣ ಸಾಕ್ಷರತೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ ಸರಿಯಾದ ಭೌತಿಕ ಪ್ರೌಢಿಮೆ ಇಲ್ಲ. ಅಂದರೂ ರಾಜಕೀಯ ಅಧಿಕಾರದ ಸ್ಥಾನಗಳಿಗೆ ಸ್ಪರ್ಧೆಗೆ ಇಳಿತಾರೆ. ಸಾಮರ್ಥ್ಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಲಾಗದ ಅಸಾಮರ್ಥ್ಯ ಹಣಕ್ಕಾಗಿ ಮತಗಳನ್ನು ಮಾರಿಕೊಳ್ಳುವುದು, ಪ್ರಬಲ ಜಾತಿಗಳ ಎದುರು ಮುಕ್ತವಾಗಿ ರಾಜಕೀಯದಲ್ಲಿ ಭಾಗವಹಿಸಲಾಗದ ದುರ್ಬಲ ಜಾತಿಗಳ ಸ್ಥಿತಿ ಇವು ನಮ್ಮ ರಾಜಕಾರಣದ ಕುಸಿತಕ್ಕೆ ಕಾರಣವಾಗಿದೆ. 2ನೇ ಪಾಯಿಂಟ್ನಲ್ಲಿ ಗ್ರಾಮೀಣ ಏಕತೆಗೆ ಮಾರಕವಾಗುತ್ತಿರುವ ರಾಜಕಾರಣ. ಈಗಿನ ಒಂದು ವ್ಯವಸ್ಥೆಯಲ್ಲಿ ಸಮಾನತೆಯನ್ನು ಸ್ಥಾಪಿಸುವಂಥದ್ದಲ್ಲಿ ಅಥವಾ ಒಂದು ಅಧಿಕಾರವನ್ನು ಹಂಚಿಕೆ ಮಾಡ್ತಾ ಇದ್ದೇವೆ ಅಂತಾದರೆ ಜನಸಾಮಾನ್ಯರಿಗೂ ಕೂಡ ರಾಜಕೀಯ ಸಹಭಾಗಿತ್ವದ ಅವಕಾಶವನ್ನು ಕಲ್ಪಿಸುವಲ್ಲಿ ಬಹಳಷ್ಟು ಸಾಧನೆಯಾಗಿದೆ. ಆದರೆ ಅದರೊಂದಿಗೆ ಸೇರಿಕೊಂಡಿರುವ ಒಂದು ಬಹುದೊಡ್ಡ ಕೊರತೆ ಅಂತ ಹೇಳಿದರೆ ಗ್ರಾಮೀಣ ಏಕತೆ ಅಥವಾ ಒಗ್ಗಟ್ಟು ಕುಸಿಯುತ್ತಾ ಬಂದಿರುವುದು. ಪಕ್ಷ ರಾಜಕಾರಣ ಹಾಗೂ ಜಾತಿ ರಾಜಕಾರಣಗಳಿಂದ ಗ್ರಾಮೀಣ ಸಮುದಾಯಗಳಲ್ಲಿ ಹಲವು ಬಣಗಳು ಹುಟ್ಟಿಕೊಂಡು ಅವುಗಳೊಳಗೆ ಪರಸ್ಪರ ದ್ವೇಷ, ಅಸೂಯೆ ಹೆಚ್ಚತೊಡಗಿದೆ. ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಚುನಾವಣೆಗಳು ನಡೆಯತೊಡಗಿದ ಮೇಲಂತೂ ಚಿಕ್ಕ ಚಿಕ್ಕ ಗ್ರಾಮಗಳು ರಾಜಕೀಯ ಸಂಘರ್ಷದ ಕಣಗಳಾಗತೊಡಗಿವೆ. ಇದರಿಂದ ಬಹುಕಾಲದಿಂದಲೂ ಭಾರತದ ಗ್ರಾಮಗಳು ಉಳಿಸಿಕೊಂಡು ಬಂದಿದ್ದ ಗ್ರಾಮೀಣ ಏಕತೆಯನ್ನು ಕಾಯ್ದುಕೊಳ್ಳುವುದು ಬಹುದೊಡ್ಡ ಸವಾಲಾಗಿದೆ. 4ನೇ ಪಾಯಿಂಟ್ನಲ್ಲಿ ರಾಜಕೀಯದ ಸಾರ್ವಭೌಮತೆ ಹಾಗೂ ಸರಕಾರದ ಮೇಲಿನ ಅವಲಂಬನೆ. ಗ್ರಾಮಗಳು ಇಂದು ರಾಜಕೀಯ ಆಟದ ಕಣಗಳಾಗಿವೆ. ಪ್ರತಿಯೊಂದು ವಿಷಯದಲ್ಲೂ ರಾಜಕೀಯ ಹಸ್ತಕ್ಷೇಪವಿರುವುದರಿಂದ ಗ್ರಾಮೀಣ ಪ್ರಗತಿ ಕುಂಠಿತವಾಗಿದೆ. ಸರಕಾರದ ಮೇಲಿನ ಅವಲಂಬನೆ ಹೆಚ್ಚಾಗಿದೆ. ರಸ್ತೆ ರಿಪೇರಿ, ಕುಡಿಯುವ ನೀರು, ಬಾವಿಯ ಶುಚೀಕರಣ ಇಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನು ಪರಸ್ಪರ ಸಹಕಾರದಿಂದ ಮಾಡುವುದರ ಬದಲು ಸರಕಾರವೇ ಅದನ್ನು ಮಾಡಬೇಕೆಂದು ಜನ ನಿರೀಕ್ಷಿಸುತ್ತಾರೆ. ಇಂತಹ ಪ್ರವೃತ್ತಿ ಗ್ರಾಮದ ಏಳಿಗೆಗೆ ಮಾರಕವಾದುದಾಗಿರುವಂಥದ್ದು. ಇವಿಷ್ಟು ಗ್ರಾಮೀಣ ಸಮುದಾಯದ ಸಾಮಾಜಿಕ ಸಮಸ್ಯೆಗಳು ಮತ್ತು ರಾಜಕೀಯ ಸಮಸ್ಯೆಗಳಲ್ಲಿ ಬರುವಂಥದ್ದು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಾವು ಗ್ರಾಮೀಣ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ಬೇಕು. ಅದರಲ್ಲಿ ಅವಿಭಕ್ತ ಕುಟುಂಬ ತುಂಬಾ ಮುಖ್ಯವಾಗಿರುವಂತಹ ಒಂದು ವಿಷಯ. ಅವಿಭಕ್ತ ಕುಟುಂಬದ ಪ್ರಕಾರಗಳು, ಅವಿಭಕ್ತ ಕುಟುಂಬದ ಗುಣಲಕ್ಷಣ, ಇದನ್ನೆಲ್ಲವನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.